ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಂಡಕ್ಕಿ ಒಗ್ಗರಣೆ ಮಾಡುವ. ಈರುಳ್ಳಿ ಮತ್ತು ಟೊಮೆಟೊ ಎರಡು ಕಟ್ ಮಾಡಿ ಇಟ್ಕೊಂಡಾನೆ. ಈರುಳ್ಳಿನ ಸ್ವಲ್ಪ ಸಣ್ಣ ಕಟ್ ಮಾಡಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೋದು. ಒಂದು 3-4 ಸ್ಪೂನ್ ಎಣ್ಣೆ ಸಾಕು, ಜಾಸ್ತಿ ಎಣ್ಣೆ ಏನು ಬೇಕಾಗೋದಿಲ್ಲ. ಒಂದು 3-4 ಸ್ಪೂನ್ ಎಣ್ಣೆ ಸಾಕು. ಆಮೇಲೆ ಎಣ್ಣೆ ಕಾಯ್ತು ಅಂದ ಕೂಡಲೇ ಒಂದು ಸ್ವಲ್ಪ ಸಾಸಿವೆ ಹಾಕೋದು. ಆಮೇಲೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಕು, ಒಂದು 3 ಬೆರಳಲ್ಲಿ ಬರುವಷ್ಟು ಹಾಕಿದ್ರೆ ಸಾಕು ಜೀರಿಗೆ ಸ್ವಲ್ಪ. ಆಮೇಲೆ ಅದು ಹೊಟ್ಟಿದ ಕೂಡಲೇ ಈರುಳ್ಳಿ ಹಾಕೋದು. ಈರುಳ್ಳಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು, ಅಂದ್ರೆ ಎಣ್ಣೆಲೇ ಬೇಯಬೇಕು ಈರುಳ್ಳಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಈರುಳ್ಳಿನ. ಅದು ಜೋರು ದೊಡ್ಡ ಉರಿಲಿ ಇಟ್ಕೊಳ್ಳೋದಲ್ಲ, ಸಣ್ಣ ಉರಿಲಿ ಇಟ್ಕೊಂಡು ಫ್ರೈ ಮಾಡಬೇಕು ಈರುಳ್ಳಿನ. ಈರುಳ್ಳಿ ಫ್ರೈ ಮಾಡಿ ಆದ್ಕೊಳ್ಳಿ. ಇದಕ್ಕೆ ಬೇಕಾದ್ರೆ ನೀವು ಹಸಿಮೆಣಸು ಹಸಿಮೆಣಸು ಹಾಕಿದ್ರೂ ಮತ್ತು ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಇದ್ರೂ ಕೊತ್ತಂಬರಿ ಸೊಪ್ಪು ಹಾಕ್ಲಕ್ಕೆ. ಈಗ ಹಸಿಮೆಣಸು ಇದ್ರೆ ಹಸಿಮೆಣಸು ಹೀಗೆ ಹಾಕಿ ಅದ್ರ ಜೊತೆಗೆ ಫ್ರೈ ಮಾಡೋದು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಯ್ತು ಬಂತು ಅಂದ್ಕೂಡ್ಲೆ ಗೊತ್ತಾಗ್ತದೆ ಅದು. ಈರುಳ್ಳಿ ಕಲರ್ ಚೇಂಜ್ ಆಯಿತು ಅಂದ್ಕೂಡ್ಲೆ ಅಂದರೆ ಸ್ವಲ್ಪ ಬ್ರೌನಿಷ್ ನೋಡಿ ಕಲರ್ ಚೇಂಜ್ ಆಯಿತು. ಈಗ ನಾವು ಎಷ್ಟು ಟೊಮೆಟೊ ಕೊಚ್ಕೊಂಡಿರ್ತೀರ ಅದು 1 ಟೊಮೆಟೊ ಸಾಕು. 2 ಈರುಳ್ಳಿ 1 ಟೊಮೆಟೊ ಫ್ರೈ ಮಾಡೋದು. ಅಂದರೆ ಟೊಮೆಟೊನೂ ಸ್ವಲ್ಪ ಮೆತ್ತಗಾಗಬೇಕು. ಅದ್ರ ಸಲುವಾಗಿ ಈರುಳ್ಳಿ ಮತ್ತು ಟೊಮೆಟೊನ ಈಗ ಸರಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಅದು ಮೆತ್ತಗಾಗಬೇಕು ಟೊಮೆಟೊ. ಈರುಳ್ಳಿ ಜೊತೆಗೆ ಫ್ರೈ ಮಾಡಿ ಒಂದು 2 ಉಪ್ಪು, ಈಗ ಒಂದು 2 ಉಪ್ಪು ಹಾಕೊಬೇಕು. ಉಪ್ಪು ಹಾಕೊಂಡು ಉಪ್ಪು ನೋಡಿ ಹಾಕೊಬೇಕು. ಯಾಕಂದ್ರೆ ಮಂಡಕ್ಕಿಲಿ ಉಪ್ಪಿರ್ತದೆಯಲ್ಲ, ಅದ್ರ ಸಲುವಾಗಿ ಉಪ್ಪನ್ನು ಮಾತ್ರ ನೋಡಿ ಹಾಕೊಬೇಕು. ಒಂದೊಂದು ಕಡೆ ಚಿರುಮುರಿ ಅಂದು ಕರೀತಾರೆ ಅದನ್ನ. ನೋಡಿ ಉಪ್ಪು ಹಾಕಿದ ಕೂಡಲೇ ಮೆತ್ತಗಾಯ್ತು ಸ್ವಲ್ಪ. ಹೀಗೆ ಸ್ವಲ್ಪ ಅರಿಶಿನ ಹಿಟ್ಟು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಪೌಡ್ರ್, ಧನಿಯಾ ಪೌಡ್ರ್ ಅಂತ ಕರೀತಾರೆ ನೋಡಿ ಅದು, ಕೊತ್ತಂಬರಿ ಪೌಡ್ರ್ ಮತ್ತು ಸ್ವಲ್ಪ ಖಾರ ಹುಡಿ. ನಾವು ಹಸಿಮೆಣಸು ಹಾಕಲಿಲ್ಲಲ್ಲ, ಅದ್ರ ಸಲುವಾಗಿ ಮೆಣಸನ್ನ ಹಿಟ್ಟು ಹಾಕೋದು, ಖಾರ ಹುಡಿನ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ, ಜಾಸ್ತಿ ಖಾರ ಎಲ್ಲ ಮಾಡ್ಕೊಬೇಡಿ, ಸ್ವಲ್ಪ ಖಾರ ಇದ್ದರೆ ಸಾಕು. ಆಮೇಲೆ ಧನಿಯಾ ಪೌಡ್ರ್, ಕಡೆಗೆ ಗರಂ ಮಸಾಲ, ಸಾಂಬಾರು ಪೌಡ್ರ್ ಇರ್ತದೆ ನೋಡಿ, ಅದು ಹಾಕಿದ್ರು ಮತ್ತು ಟೇಸ್ಟ್. ಸಾಂಬಾರು ಪೌಡ್ರ್ ಇದ್ರೆ ಸಾಂಬಾರು ಪೌಡ್ರ್ ಹಾಕ್ಲಕ್ಕೆ ಏನು ತೊಂದರೆ ಇಲ್ಲ, ಅದು ಹಾಕಿದ್ರು ಒಳ್ಳೆ ಆಗ್ತದೆ. ಎಲ್ಲ ಹಾಕಿ ಮತ್ತು ತಿರ್ಸೋದು, ಎಲ್ಲ ಫ್ರೈ ಮಾಡಬೇಕು. ಈಗ ಮಸಾಲೆ ಸ್ವಲ್ಪ ಫ್ರೈ ಆಗಬೇಕದು ಎಲ್ಲ. ಈ ಕೊತ್ತಂಬರಿ ಪೌಡ್ರು 1 ಚಮಚ, ಗರಂ ಮಸಾಲೆ 1 ಚಮಚ, ಮತ್ತು ಖಾರ ಹುಡಿ 2 ಚಮಚ, ಅರಿಶಿನ ಹಿಟ್ಟು 1 ಚಮಚ. ಸಾಂಬಾರು ಪೌಡ್ರ್ ಇದ್ದರೆ ಸಾಂಬಾರು ಪೌಡ್ರು ಹಾಕಿ, ಏನು ತೊಂದರೆ ಇಲ್ಲ, ಒಳ್ಳೆ ಆಗುತ್ತೆ. ಆಮೇಲೆ ಎಲ್ಲ ಪೌಡ್ರ್ ಹಾಕೊಂಡು ಫ್ರೈ ಮಾಡಬೇಕು. ಅಂದ್ರೆ ಮಸಾಲೆ ವಾಸನೆ ಎಲ್ಲ ಹೋಗಬೇಕು. ಅದ್ರ ಸಲುವಾಗಿ ಎಲ್ಲ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡ್ತೆ ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ನೀರು ಹಾಕಿ ಬೇಯಿಸ್ಕೊಬೇಕು. ಒಂಚೂರು ಒಂದು ಸಣ್ಣ ಲೋಟದಲ್ಲಿ ಒಂದು ಕಾಲು ಲೋಟ ಆಗುವಷ್ಟು ಹಾಕಿ ಬೇಯಿಸ್ಕೊಬೇಕು ಅದು ಮಸಾಲೆ ಎಲ್ಲ. ಆಮೇಲೆ ನೋಡಿ ಈ ಚಿರುಮುರಿ ಮುಂಡಕ್ಕಿಗೆ ನೀರು ಹಾಕಿ ಎಲ್ಲ ಬಗಿಲದು ಮೆತ್ತಗಾಯ್ತದೆ. ನೀರು ಹಾಕಿದ ಕೂಡಲೇ ಮುಂಡಕ್ಕಿ ಮುಳುಗೋ ತನಕ ಸ್ವಲ್ಪ ನೀರು ಹಾಕೋದು, ಸ್ವಲ್ಪ ಕೈಲಿ ಒತ್ತೋದು ಅದನ್ನು. ನೋಡಿ ಒತ್ತದ ಕೂಡ ಎಲ್ಲ ನೀರು ಹೀರ್ಕೊಂಡು ಅದು ಮೆತ್ತಗಾಯ್ತದೆ. ಸ್ವಲ್ಪ ಅಂದ್ರೆ ಆಶಿ ಮುಂಡಕ್ಕಿದ್ದು ಸ್ವಲ್ಪ ಆಯ್ತದೆ ಮುಂಡಕ್ಕಿ, ಆವಾಗ ಹಿಂಡಬೇಕು ಅದನ್ನು ಕೈಲಿ. ನೋಡಿ ನೀರನ್ನೆಲ್ಲ ತೆಗಿಬೇಕು, ಹಿಂಡಿ ನೀರನ್ನು ತೆಗಿಬೇಕು, ನೀರಿರೋಕ್ಕಾಗ. ಮತ್ತು ಮುಂಡಕ್ಕಿಲಿ ಉಪ್ಪಿರೋದ್ರಿಂದ ಅದಕ್ಕೆ ನೀವು ಜಾಸ್ತಿ ಉಪ್ಪು ಹಾಕೋಕ್ಕಾಗ, ಯಾವುದಕ್ಕೆ ಮಸಾಲೆಗೆ ಉಪ್ಪನ್ನು ಮಾತ್ರ ಸ್ವಲ್ಪ ನೋಡಿ ಹಾಕೊಬೇಕು. ಇಲ್ಲಾಂದ್ರೆ ಉಪ್ಪಾಗೋಯ್ತದ್ಯಾ, ಅದ್ರ ಸಲುವಾಗಿ ಉಪ್ಪನ್ನು ಮಾತ್ರ ಸ್ವಲ್ಪ ನೋಡಿ ಹಾಕೊಳ್ಳಿ. ಮತ್ತು ಅಷ್ಟು ಮುಂಡಕ್ಕಿದ ನೀರೆಲ್ಲ ಹೀಗೆ ಹಿಂಡಿ ಗಟ್ಟಿ ಹಿಂಡಿ ನೀರು ತೆಗಿಬೇಕು, ನೀರು ಇರೋಕ್ಕಾಗ ಮುಂಡಕ್ಕಿಗೆ. ನೋಡಿ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಎಂತಾಗದೆ, ಮಸಾಲೆ ಸ್ವಲ್ಪ ಎಣ್ಣೆ ಬಿಟ್ಕೊಂತೇ ಬಂದದೆ ನೋಡಿ. ನಾವು ಸ್ವಲ್ಪ ಎಣ್ಣೆ ಹಾಕಿದ್ದಾದ್ರೂ ನೋಡಿ ಅದು ಎಣ್ಣೆ ಬಿಟ್ಕೊಂತ. ಹಿಂಗೆ ಬಿಟ್ಕೊಂಡ್ಮೇಲೆ ಮಸಾಲೆ ರೆಡಿ ಆಯ್ತು ಅಂದ ಅರ್ಥ. ಈಗ ನಾವು ಎಂತ ಮಾಡಬೇಕಂದ್ರೆ, ಆ ಮುಂಡಕ್ಕಿ ಹಿಂಡ್ಕೊಂಡಿರ್ತಾರಲ್ಲ, ಆ ಮುಂಡಕ್ಕಿ ಹಿಂಡ್ಕೊಂಡಿರೋ ಮುಂಡಕ್ಕಿನ ತಗೊಂಡು ನೋಡಿ ಈ ಥರ ಉದ್ರಾಗಬೇಕು. ಹಿಂಡ್ಕೊಂಡಿರೋ ಮುಂಡಕ್ಕಿ ತಗೊಂಡು ಈ ಮಸಾಲೆಗೆ ಹಾಕಿದ್ರೆ ಆಯ್ತು. ನೋಡಿ ಸ್ವಲ್ಪ ಹಾಕಿ ತಿರ್ಸಿದ್ರು ಅಡಿಲ್ಲ, ಇಲ್ಲಾಂದ್ರೆ ಅಷ್ಟೂ ಮುಂಡಕ್ಕಿ ನಾವು ಹಿಂಡ್ಕೊಂಡಿರ್ತಾರಲ್ಲ ಅಷ್ಟೂ ಮುಂಡಕ್ಕಿ ಹಾಕಿ ತಿರ್ಸಿದ್ರು ತೊಂದರೆ ಇಲ್ಲ. ಆದರೂ ಸರಿ ನೀಟಾಗಿ ತಿರ್ಸ್ಬೇಕು. ಇದು ಬಂಡಿ ಸ್ವಲ್ಪ ಸಣ್ಣ ಆಯ್ತಾ ತೊಂದರೆ ಇಲ್ಲ, ಅದ್ರ ಸ್ವಲ್ಪ ನಿಧಾನ ತಿರ್ಸ್ಕೊಬೇಕು. ದೊಡ್ಡ ಬಂಡಿ ಇತ್ತಂದ್ರೆ ದೊಡ್ಡ ಬಂಡಿಲೇ ಇಟ್ಕೊಂಡ್ಬಿಡ್ಬೇಕು, ಎಂತಕ್ಕಂದ್ರೆ ತಿರ್ಸೋಕೆ ಒಳ್ಳೆ ಆಗ್ತಲ್ಲ.
ಅದ್ರ ಸಲುವಾಗಿ ಸ್ವಲ್ಪ ದೊಡ್ಡ ಬಂಡಿ ಇದ್ದರೆ ದೊಡ್ಡ ಬಂಡಿನೇ ಹಾಕಿ ಸರಿ ತಿರ್ಸ್ಬೇಕು, ಎಲ್ಲ ಮಿಕ್ಸ್ ಆಗಬೇಕು. ಆ ಮಸಾಲೆ ಅಷ್ಟು ಮುಂಡಕ್ಕಿಗೂ ಹಿಡ್ಕೊಬೇಕು. ಆವಾಗ ಎಲ್ಲ ಟೇಸ್ಟ್ ಒಳ್ಳೆ ಆಗುತ್ತೆ ನೋಡಿ. ಎಲ್ಲ ಸರಿ ಮಿಕ್ಸ್ ಮಾಡಬೇಕು. ಇದೆ ಮಿಕ್ಸ್ ಆಯ್ತು, ನಿಧಾನ ತಿರ್ಸಿ ಮಿಕ್ಸ್ ಆಯಿತು. ಹೀಗೆ ಒಂದು ಪ್ಲೇಟ್ಗೆ ಹಾಕೊಂಡು ತಿನ್ನೋದೇ ಈಗ ನೋಡಿ. ಈ ಥರ ಆಗ್ತು. ಕೊತ್ತಂಬರಿ ಸೊಪ್ಪಿದ್ರು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮತ್ತೂ ಒಳ್ಳೆ ಆಗುತ್ತೆ ನೋಡಿ ರುಚಿ. ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಾಗಿಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ, ಹಾಗೆ ಒಂದು ಬೆಲ್ ಐಕನ್ನು ಪ್ರೆಸ್ ಮಾಡಿ. ಹಾಂ ನೋಡಿ, ಈ ಥರ ರುಚಿ ಅದು ಮುಂಡಕ್ಕಿ ಒಗ್ಗರಣೆ ರೆಡಿ. ಈಸಿ, ಮತ್ತೇನು ಜಾಸ್ತಿ ಸಾಮಾನು ಬೇಕು ಎಂದಿಲ್ಲ, ಸ್ವಲ್ಪ ಸಾಮಾನು ಇದ್ದರೆ ಸಾಕು ನೋಡಿ. ರೆಡಿ ಮುಂಡಕ್ಕಿ ಒಗ್ಗರಣೆ.